ದೇವ್ರು ನಿಜವಾಗ್ಲೂ ಇದ್ದಾನ? ಈ ಪ್ರಶ್ನೆ ನನ್ಗೂ ಕಾಡಿದೆ, ನಿಮ್ಗೂ ಕಾಡ್ತಿರುತ್ತೆ. ನಾವಿಲ್ಲಿ ಪ್ರಶ್ನೆಗಳನ್ನ ಕೇಳ್ತಿದ್ರೆ ಅಲ್ಲಿ ರಾಮಕೃಷ್ಣ ಪರಮಹಂಸರು ಉತ್ತರವನ್ನ ಹುಡುಕ್ಬಿಡ್ತಾರೆ. ಹೌದು, ರಾಮಕೃಷ್ಣ ಪರಮಹಂಸರು ಬಾಲ್ಯದಿಂದಲೇ ಮಹಾಕಾಳಿಯ ಆರಾಧನೆಯನ್ನ ಮಾಡ್ತಿದ್ರು. ಇವರಿಗೆ ಮಹಾಕಾಳಿ ಅಂದ್ರೆ ಭಯ ಇರಲಿಲ್ಲ. ಅವರಲ್ಲಿ ಮಾತೃ ತೇಜಸ್ಸನ್ನ ಕಾಣ್ತಿದ್ರು. ಯಾವುದೇ ವಸ್ತ್ರವಿಲ್ಲದೆ ಸ್ಮಶಾನದಲ್ಲಿ ಕೂತು ಮಹಾಕಾಳಿಯ ಆರಾಧನೆಯನ್ನ ಮಾಡ್ತಿದ್ರು. ಈ ಲೋಕದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಅವಳಿಗೆ ಶರಣಾಗ್ಬಿಟ್ಟಿದ್ರು. ಇಷ್ಟೆಲ್ಲ ಪೂಜೆಗಳನ್ನ ಮಾಡಿದ್ರು, ಇಷ್ಟೆಲ್ಲ ಆರಾಧನೆಗಳನ್ನ ಮಾಡಿದ್ರು, ಒಂದು ದಿನ ಕೂಡ ರಾಮಕೃಷ್ಣ ಪರಮಹಂಸರಿಗೆ ಮಹಾಕಾಳಿ ಕಾಣಿಸ್ಕೊಂಡೇ ಇಲ್ಲ. ಇದರಿಂದ ಅವರಿಗೆ ಒಂದು ಪ್ರಶ್ನೆ ಕಾಡಲು ಶುರುವಾಗುತ್ತೆ. ದೇವಿ ನಿಜವಾಗ್ಲೂ ಇದ್ದಾಳ ಅನ್ನೋದು. ಇದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಒಂದು ದಿನ ಕಾಳಿ ದೇವಿಯ ಮುಂದೆ ನಿಂತು ಒಂದು ದೊಡ್ಡ ಖಡ್ಗವನ್ನ ತೆಗೆದು ತಮ್ಮ ಕತ್ತಿಗಿಟ್ಕೊಂತಾರೆ. ದೇವಿ, ನೀನು ಬಂದಿಲ್ಲ ಅಂದ್ರೆ ನಾನು ನಿನ್ನ ಬಳಿ ಬರ್ತೀನಿ ಅಂತ ತಮ್ಮ ಕತ್ತನ್ನ ಕೊಯ್ಯಲು ಶುರು ಮಾಡ್ತಾರೆ. ಆಗ ಒಂದು ದೊಡ್ಡ ಬೆಳಕು ಅವ್ರ ಮುಂದೆ ಬರುತ್ತೆ. ಅದರಲ್ಲಿ ಮಹಾಕಾಳಿ ರಾಮಕೃಷ್ಣ ಪರಮಹಂಸರ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಅವತ್ತಿನಿಂದ ದೇವಿ ರಾಮಕೃಷ್ಣರ ಜೊತೆ ಊಟ ಮಾಡ್ತಿದ್ದಂತೆ. ರಾಮಕೃಷ್ಣರು ಕರೆದಾಗೆಲ್ಲ ಅವರ ಮುಂದೆ ಪ್ರತ್ಯಕ್ಷಳಾಗ್ತಿದ್ದಂತೆ. ಅಷ್ಟೇ ಅಲ್ಲ, ದೇವಿಯ ಮಡಿಲಲ್ಲಿ ರಾಮಕೃಷ್ಣರು ಒಂದು ಮಗುವಾಗಿ ಮಲಗ್ತಿದ್ರಂತೆ. ಅವತ್ತು ಅವರ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಡ್ತು. ಒಂದು ವೇಳೆ ನೀವು ದೇವರನ್ನ ಕಾಣ್ಬೇಕಂದ್ರೆ ಯಾವ ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಬೇಕು? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.